ಬಿಬಿಎಂಪಿ ಹೋಗಿ ಜಿಬಿಎ ಬಂತು, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಈಗ ಆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ 5 ಪಾಲಿಕೆಗಳ ರಚನೆ ಮಾಡಿ ಅದಕ್ಕೆ ವಾರ್ಡ್ಗಳನ್ನು ಈಗ ರಚನೆ ಮಾಡಲಾಗಿದೆ. ಬೆಂಗಳೂರಿನ 5 ಪಾಲಿಕೆಗಳಿಗೆ ವಾರ್ಡ್ ರಚನೆಯಾಗಿದೆ. ವಾರ್ಡ್ ವಿಂಗಡಣೆ ಮಾಡಿ ನಗರಾಭಿವೃದ್ಧಿ ಇಲಾಖೆಗೆ ಸಲ್ಲಿಕೆಯನ್ನು ಮಾಡಲಾಗಿದೆ. ಈ ಹಿಂದೆ ಬೆಂಗಳೂರಿನಲ್ಲಿ 198 ವಾರ್ಡ್ಗಳಿತ್ತು ಬಿಬಿಎಂಪಿ ಇದ್ದಾಗ. ಈಗ ಅದು 368ಕ್ಕೆ ಏರಿಕೆ ಆಗಿದೆ. ಸರ್ಕಾರದಿಂದ ವಾರ್ಡ್ ಮರು ವಿಂಗಡಣೆ ಅಧಿಸೂಚನೆ ಪ್ರಕಟವಾಗಿದೆ. ಆಮೇಲೆ 15 ದಿವಸದಲ್ಲಿ ಆಕ್ಷೇಪಣೆ ಇದ್ದರೆ ಸಲ್ಲಿಸೋದಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಡಲಾಗಿದೆ. 2011ರ ಜನಗಣತಿ ಆಧಾರದ ಮೇಲೆ ವಾರ್ಡ್ಗಳ ಪುನರ್ ವಿಂಗಡಣೆ ಆಗಿದೆ. ಬೆಂಗಳೂರು ಪಶ್ಚಿಮ ಪಾಲಿಕೆ ಅಂತ ಏನಾಗಿದೆ ಅದಕ್ಕೆ 111 ವಾರ್ಡ್ ಸಿಕ್ಕಿದೆ, ಗರಿಷ್ಠ. ಬೆಂಗಳೂರು ಕೇಂದ್ರ ಪಾಲಿಕೆಗೆ ಕನಿಷ್ಠ 63 ವಾರ್ಡ್ ರಚನೆಯಾಗಿದೆ. ಬೆಂಗಳೂರಿನಲ್ಲಿ ಈಗ ಒಟ್ಟು 368 ವಾರ್ಡ್ಗಳು ಪುನರ್ರಚನೆ ಆಗಿರ್ತಕ್ಕಂಥದ್ದು. ಅಂದರೆ ಈಗ ಹೊರಗಡೆ ಎಲ್ಲ ಕೆಲವೆಲ್ಲ ಯಾವುದು ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ತಿರಲಿಲ್ಲ, ಅವುಗಳೆಲ್ಲವೂ ಕೂಡ ಈಗ ಜಿಬಿಎ ವ್ಯಾಪ್ತಿಗೆ ಸೇರ್ಪಡೆಯಾಗಿದೆ. ಹಾಗಾಗಿ ವಾರ್ಡ್ಗಳ ಮರು ಹಂಚಿಕೆಯನ್ನು ಮಾಡಲಾಗಿದೆ. ಮೊದಲು ಬಿಬಿಎಂಪಿ ಒಂದೇ ಇತ್ತು ನೋಡಿ. ಬೆಂಗಳೂರು ಪೂರ್ವ ನಗರ ಪಾಲಿಕೆ, ಈ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ 50 ವಾರ್ಡ್ಗಳನ್ನ ಹಂಚಿಕೆ ಮಾಡಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗೆ 111 ವಾರ್ಡ್ಗಳು ಬರ್ತವೆ, ಹೈಯೆಸ್ಟ್ ಇದು. 111 ವಾರ್ಡ್ ಬಂದಿರೋದು ಹೈಯೆಸ್ಟ್. ಬೆಂಗಳೂರು ಪೂರ್ವ ನಗರ ಪಾಲಿಕೆ ಲೋಯೆಸ್ಟ್, ಯಾಕೆಂದರೆ 50 ವಾರ್ಡ್ ಮಾತ್ರ ಇದೆ. ಇನ್ನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗೆ 63 ವಾರ್ಡ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಹಾಗೆಯೇ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಗೆ 72 ವಾರ್ಡ್ಗಳ ಹಂಚಿಕೆಯಾಗಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಗೆ 72 ವಾರ್ಡ್ಗಳು ಹಂಚಿಕೆಯಾಗಿವೆ. ಈ ವಾರ್ಡ್ಗಳ ಸಂಖ್ಯೆಯ ಆಧಾರದಲ್ಲೇ ಚುನಾವಣೆ ನಡೀಬೇಕು. ಅದರಲ್ಲಿ ಅರ್ಧಕ್ಕಿಂತ ಒಂದು ಜಾಸ್ತಿ ಯಾರು ಗೆಲ್ತಾರೆ ಅವರಿಗೆ ಆ ಪಾಲಿಕೆಯ ಚುಕ್ಕಾಣಿ ಸಿಗುತ್ತೆ. ಚುನಾವಣೆ ನಡೆದರೆ ಜಿಬಿಎಗೆ ಒಟ್ಟು 5 ಪಾಲಿಕೆಗಳಿಗೆ ಚುನಾವಣೆ ನಡೀಬೇಕು. 5 ಪಾಲಿಕೆಗಳಿಗೆ ವಾರ್ಡ್ಗಳ ಹಂಚಿಕೆ ಆಗಿದೆಯಲ್ಲ, ಅದರಲ್ಲಿ 50+1 ಯಾರು ತಗೋತಾರೆ, ಯಾವ ಪಕ್ಷದವರು ತಗೋತಾರೆ, ಆ ಪಕ್ಷಕ್ಕೆ ಆ ಪಾಲಿಕೆಯ ಅಧಿಕಾರ ಚುಕ್ಕಾಣಿ ಸಿಗುತ್ತೆ. ಮೊದಲೆಲ್ಲ ಇಡೀ ಬಿಬಿಎಂಪಿಗೆ 198 ವಾರ್ಡ್ಗೆ ಒಂದೇ ಎಲೆಕ್ಷನ್ ನಡೀತಾ ಇತ್ತು.